ಎಲ್ಲರಿಗೆ ನಮಸ್ಕಾರಗಳು ಸ್ನೇಹಿತರೆ. ಬನ್ನಿ ಮತ್ತೊಮ್ಮೆ ಟಾಪ್ 20 ಪ್ರಶ್ನೋತ್ತರ ಸರಣಿಯಲ್ಲಿ ನಿಮ್ಮೆಲ್ಲರ ಸುಸ್ವಾಗತ. ಈ ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ಹಿಂದಿನ ಪ್ರಶ್ನೆ ಪತ್ರಿಕೆಯಿಂದ ಆಯ್ಕೆ ಮಾಡಲಿರುವ ಪ್ರಮುಖ ಪ್ರಶ್ನೋತ್ತರಗಳಾಗಿವೆ ಸ್ನೇಹಿತರೆ. ಈ ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ಪೂರ್ತಿಯಾಗಿ ನೋಡಿಕೊಳ್ಳಿ ಸ್ನೇಹಿತರೆ, ಏಕೆಂದರೆ ಇಲ್ಲಿ ಅತ್ಯಂತ ಪ್ರಮುಖ ಮತ್ತು ಇಂಪಾರ್ಟೆಂಟ್ ಪ್ರಶ್ನೆಗಳ ಸರಣಿಯನ್ನು ಇಡಲಾಗಿದೆ ಸ್ನೇಹಿತರೆ. ಇದು ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ನಾವು ಈಗ ಪ್ರಾರಂಭಿಸೋಣ. ಬನ್ನಿ ಸ್ನೇಹಿತರೆ, ಮೊದಲನೆಯ ಪ್ರಶ್ನೆ, ಎಂಡೋಥರ್ಮಿಕ್ ಪ್ರತಿಕ್ರಿಯೆಯಲ್ಲಿ ಇದು ಯಾವ ಕ್ರಿಯೆಯನ್ನು ನಡೆಯಲಾಗುತ್ತದೆ? ಇಲ್ಲಿ ಆಯ್ಕೆಗಳು: ಆಯ್ಕೆ ಎ, ಶಕ್ತಿ ಹೀರಿಕೆಯಾಗುವುದಿಲ್ಲ ಮತ್ತು ಬಿಡುಗಡೆಯೂ ಆಗುವುದಿಲ್ಲ. ಆಯ್ಕೆ ಬಿ, ಸುತ್ತಮುತ್ತಲಿನ ಶಕ್ತಿ ಹೀರಿಕೊಳ್ಳಲ್ಪಡುತ್ತದೆ. ಆಯ್ಕೆ ಸಿ, ಶಕ್ತಿ ಬಿಡುಗಡೆಯಾಗುತ್ತದೆ. ಆಯ್ಕೆ ಡಿ, ಲೋಹಗಳ ಲೇಪನಕ್ಕೆ ಕಾರಣವಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ. ಎಂಡೋಥರ್ಮಿಕ್ ಎಂದರೆ ಸುತ್ತಮುತ್ತಲಿನ ಶಕ್ತಿಯನ್ನು ಹೀರಿಕೊಳ್ಳಲ್ಪಡುತ್ತದೆ. ಮತ್ತೊಂದು ಇದರಲ್ಲಿ ಸ್ನೇಹಿತರೆ ಎಕ್ಸೋಥರ್ಮಿಕ್ ಇದು ಸ್ನೇಹಿತರೆ ಇಲ್ಲಿ ಶಕ್ತಿಯನ್ನು ಬಿಡುಗಡೆಯಾಗುತ್ತದೆ. ಎಂಡೋಥರ್ಮಿಕ್ನಲ್ಲಿ ಶಕ್ತಿಯನ್ನು ಹೀರಿಕೊಳ್ಳಲಾಗುತ್ತದೆ ಮತ್ತು ಎಂಡೋಥರ್ಮಿಕ್ದಲ್ಲಿ ಶಕ್ತಿಯನ್ನು ಬಿಡುಗಡೆ ಮಾಡಲಾಗುತ್ತದೆ. ಬನ್ನಿ ಸ್ನೇಹಿತರೆ, ಎರಡನೇ ಪ್ರಶ್ನೆ ಕಡೆಗೆ. ಸಮಸ್ಥಾನಿಗಳು ಈ ಬಗೆಯ ನಿರ್ದಿಷ್ಟ ಮೂಲ ವಸ್ತುವಿನ ರೂಪಾಂತರಗಳಾಗಿವೆ. ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ, ನ್ಯೂಟ್ರಾನ್ ಸಂಖ್ಯೆ ಮತ್ತು ರಾಶಿ ಸಂಖ್ಯೆ ಭಿನ್ನವಾಗಿರುತ್ತದೆ. ಆಯ್ಕೆ ಬಿ, ಪ್ರೋಟಾನ್ ಸಂಖ್ಯೆ ಮತ್ತು ರಾಶಿ ಸಂಖ್ಯೆ ಭಿನ್ನವಾಗಿರುತ್ತದೆ. ಆಯ್ಕೆ ಸಿ, ಎಲೆಕ್ಟ್ರಾನ್ ಸಂಖ್ಯೆ ಮತ್ತು ಪರಮಾಣು ಸಂಖ್ಯೆ ಭಿನ್ನವಾಗಿರುತ್ತದೆ. ಆಯ್ಕೆ ಡಿ, ಎಲೆಕ್ಟ್ರಾನ್ ಸಂಖ್ಯೆ ಮತ್ತು ಪ್ರೋಟಾನ್ ಸಂಖ್ಯೆ ಭಿನ್ನವಾಗಿರುತ್ತದೆ. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ, ನ್ಯೂಟ್ರಾನ್ ಸಂಖ್ಯೆ ಮತ್ತು ರಾಶಿ ಸಂಖ್ಯೆ ಭಿನ್ನವಾಗಿರುತ್ತದೆ. ಬನ್ನಿ ಸ್ನೇಹಿತರೆ, ಮೂರನೆಯ ಪ್ರಶ್ನೆ ಕಡೆಗೆ. ಮೂರನೆಯ ಪ್ರಶ್ನೆ, ಕೃತಕ ಮಳೆ ಉತ್ಪಾದಿಸಲು ಈ ಕೆಳಗಿನವುಗಳಲ್ಲಿ ಯಾವುದು ಉಪಯೋಗಿಸಲ್ಪಡುತ್ತದೆ? ಇದು ಸ್ನೇಹಿತರೆ ಮೋಸ್ಟ್ ಇಂಪಾರ್ಟೆಂಟ್ ಮತ್ತು ರಿಪೀಟೆಡ್ ಪ್ರಶ್ನೆಯಾಗಿದೆ. ಮೂರನೆಯ ಪ್ರಶ್ನೆ. ಬನ್ನಿ ಸ್ನೇಹಿತರೆ, ಇದಕ್ಕೆ ಆಯ್ಕೆಗಳನ್ನು ನೋಡೋಣ. ಆಯ್ಕೆ ಎ, ತಾಮ್ರದ ಆಕ್ಸೈಡ್. ಆಯ್ಕೆ ಬಿ, ಕಾರ್ಬನ್ ಮೊನಾಕ್ಸೈಡ್. ಆಯ್ಕೆ ಸಿ, ಬೆಳ್ಳಿಯ ಅಯೋಡೈಡ್. ಆಯ್ಕೆ ಡಿ, ಬೆಳ್ಳಿಯ ನೈಟ್ರೇಟ್. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ, ಬೆಳ್ಳಿಯ ಅಯೋಡೈಡ್. ಕೃತಕ ಮಳೆ ಉತ್ಪಾದಿಸಲು ಬೆಳ್ಳಿಯ ಅಯೋಡೈಡ್ ಅನ್ನು ಬಳಸಲಾಗುತ್ತದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾಲ್ಕನೇ ಪ್ರಶ್ನೆ ಕಡೆಗೆ. ಮಲೇರಿಯಾಗೆ ಕಾರಣವಾಗುವುದು. ಮಲೇರಿಯಾಗೆ ಯಾವ ಕಾರಣವಾಗುವುದು? ಇದಕ್ಕೆ ಆಯ್ಕೆಗಳನ್ನು ನೋಡೋಣ ಸ್ನೇಹಿತರೆ. ಆಯ್ಕೆ ಎ, ಬ್ಯಾಕ್ಟೀರಿಯಾ. ಆಯ್ಕೆ ಬಿ, ವೈರಸ್. ಆಯ್ಕೆ ಸಿ, ಲಾಡಿಹುಳು. ಆಯ್ಕೆ ಡಿ, ಪ್ಲಾಸ್ಮೋಡಿಯಂ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಪ್ಷನ್ ಡಿ. ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ, ಪ್ಲಾಸ್ಮೋಡಿಯಂ. ಇದು ಹೆಣ್ಣು ಸೊಳ್ಳೆಯ ಕಡಿತದಿಂದ ಹರಡುವ ರೋಗವಾಗಿದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಐದನೇ ಪ್ರಶ್ನೆ ಕಡೆ. ಐದನೇ ಪ್ರಶ್ನೆ, ಶ್ವಾಸೋಪಧಮನಿಯು ಸಾಗಿಸುವ ರಕ್ತ. ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ, ಆಮ್ಲಜನಕ ತಡೆಯಲ್ಪಡುತ್ತದೆ. ಆಯ್ಕೆ ಬಿ, ಆಮ್ಲಜನಕಯುಕ್ತ. ಆಯ್ಕೆ ಸಿ, ಮೂತ್ರಪಿಂಡಗಳಿಗೆ ಶುದ್ಧೀಕರಣವಾಗಿ. ಆಯ್ಕೆ ಡಿ, ಯಕೃತ್ತಿನಿಂದ ಶುದ್ಧೀಕರಣಗೊಂಡದ್ದು. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ, ಆಮ್ಲಜನಕಯುಕ್ತ. ಶ್ವಾಸೋಪಧಮನಿ ಸಾಗಿಸುವ ರಕ್ತ ಎಂದರೆ ಆಮ್ಲಜನಕಯುಕ್ತ. ಬನ್ನಿ ಸ್ನೇಹಿತರೆ, ಆರನೆಯ ಪ್ರಶ್ನೆ ಕಡೆಗೆ. ಬಿಳಿ ರಕ್ತ ಕಣಗಳ ಹೊಣೆಗಾರಿಕೆಯ ಕಾರ್ಯವಿದು. ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ, ದೇಹದ ರೋಗನಿರೋಧಕ ವ್ಯವಸ್ಥೆಯನ್ನು ನೋಡಿಕೊಳ್ಳುತ್ತದೆ. ಆಯ್ಕೆ ಬಿ, ಆಮ್ಲಜನಕ ಸಾಗಾಣಿಕೆ. ಆಯ್ಕೆ ಸಿ, ಕಾರ್ಬನ್ ಡೈ ಆಕ್ಸೈಡ್ ಸಾಗಾಣಿಕೆ. ಆಯ್ಕೆ ಡಿ, ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆರನೇ ಪ್ರಶ್ನೆಗೆ ಬಿಳಿ ರಕ್ತ ಕಣಗಳು ನಮ್ಮ ದೇಹದ ರೋಗ ನಿರೋಧಕ ವ್ಯವಸ್ಥೆಯನ್ನು ನೋಡಿಕೊಳ್ಳುತ್ತವೆ. ಬನ್ನಿ ಸ್ನೇಹಿತರೆ, ಏಳನೇ ಪ್ರಶ್ನೆ ಕಡೆಗೆ. ಭಾರತದ ಚುನಾವಣಾ ಆಯೋಗವು ಒಂದು. ಆಯ್ಕೆ ಎ, ಶಾಸನಾತ್ಮಕ ಸಂಸ್ಥೆ. ಆಯ್ಕೆ ಬಿ, ಸಂವಿಧಾನಿಕ ಸಂಸ್ಥೆ. ಆಯ್ಕೆ ಸಿ, ಹೆಚ್ಚುವರಿ ಸಂವಿಧಾನಿಕ ಸಂಸ್ಥೆ. ಆಯ್ಕೆ ಡಿ, ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ, ಭಾರತದ ಚುನಾವಣೆ ಆಯೋಗವು ಒಂದು ಸಂವಿಧಾನಿಕ ಸಂಸ್ಥೆ. ಬನ್ನಿ ಸ್ನೇಹಿತರೆ, ಎಂಟನೆಯ ಪ್ರಶ್ನೆ ಕಡೆಗೆ. ಕರ್ನಾಟಕದ ವಿಧಾನಸಭೆಯ ಚುನಾಯಿತ ಸದಸ್ಯರ ಸಂಖ್ಯೆ ಎಷ್ಟು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ, 273. ಆಯ್ಕೆ ಬಿ, 225. ಆಯ್ಕೆ ಸಿ, 226. ಆಯ್ಕೆ ಡಿ, 224. ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ, 224. ಇದು ಕರ್ನಾಟಕ ವಿಧಾನಸಭೆಯ ಚುನಾಯಿತ ಸದಸ್ಯರ ಸಂಖ್ಯೆ. ಬನ್ನಿ ಸ್ನೇಹಿತರೆ, ಒಂಬತ್ತನೆಯ ಪ್ರಶ್ನೆ ಕಡೆಗೆ. ಒಂಬತ್ತನೆಯ ಪ್ರಶ್ನೆ, ಕರ್ನಾಟಕದ ರಾಜ್ಯಪಾಲರನ್ನು ಯಾರು ನೇಮಿಸುತ್ತಾರೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಭಾರತದ ರಾಷ್ಟ್ರಪತಿ. ಆಯ್ಕೆ ಬಿ, ಭಾರತದ ಮುಖ್ಯ ನ್ಯಾಯಾಧೀಶರು. ಆಯ್ಕೆ ಸಿ, ಭಾರತದ ಪ್ರಧಾನಮಂತ್ರಿ. ಆಯ್ಕೆ ಡಿ, ಭಾರತದ ಮುಖ್ಯಮಂತ್ರಿ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ, ಭಾರತದ ರಾಷ್ಟ್ರಪತಿಯು ಕರ್ನಾಟಕದ ರಾಜ್ಯಪಾಲರನ್ನು ನೇಮಿಸುತ್ತಾರೆ. ಬನ್ನಿ ಸ್ನೇಹಿತರೆ, ಹತ್ತನೆಯ ಪ್ರಶ್ನೆ ಕಡೆಗೆ. ಹತ್ತನೇ ಪ್ರಶ್ನೆ, ಶಿಲೀಕರಣ ಮೂಲಕ ನಿಕ್ಷೇಪಣಗೊಂಡ ಪದರಗಳಿಂದ ರಚನೆಯಾದ ಶಿಲೆಗಳಿಗೆ ಈ ಹೆಸರಿದೆ. ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ, ಸಂಜಯಿತ ಶಿಲೆ.
ಆಯ್ಕೆ ಬಿ ಅಗ್ನಿಶಿಲೆ, ಆಯ್ಕೆ ಸಿ ರೂಪಾಂತರಿತ ಶಿಲೆ, ಆಯ್ಕೆ ಡಿ ಗ್ರಾನೈಟ್. 10ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ರೂಪಾಂತರಿತ ಶಿಲೆ. ಶಿಲೀಕರಣದ ಮೂಲಕ ನಿಕ್ಷೇಪಣಗೊಂಡ ಪದರಗಳಿಗೆ ರೂಪಾಂತರಿತ ಶಿಲೆ ಎಂದು ಕರೆಯಲಾಗುತ್ತದೆ. ಬನ್ನಿ ಸ್ನೇಹಿತರೆ 11ನೆಯ ಪ್ರಶ್ನೆ ಕಡೆಗೆ. ಭೂಮಿಯ ವಾತಾವರಣದ ಅತ್ಯಂತ ಮೇಲಿನ ಪದರ ಇದಾಗಿದೆ. 1ನೇದು ವಾಯುಮಂಡಲ, 2ನೇ ಮಧ್ಯಗೋಳ, 3ನೇದು ಟ್ರೋಪೋಸ್ಫಿಯರ್ ಮತ್ತು ಆಯ್ಕೆ ಡಿ ಬಹಿರ್ಗೋಳ ಅಥವಾ ಹೊರಗೋಳ. ಸ್ನೇಹಿತರೆ ನಮ್ಮ ಭೂಮಿಯ ಸುತ್ತಮುತ್ತಲಿನ 4 ಅಥವಾ 5 ಪದರಗಳನ್ನು ಕಾಣಬಹುದು. ಅದು ಯಾವುದೆಂದರೆ 1ನೇದು ಟ್ರೋಪೋಸ್ಫಿಯರ್, 2ನೇದು ಸ್ಟ್ರಾಟೋಸ್ಫಿಯರ್, 3ನೇದು ಥರ್ಮೋಸ್ಫಿಯರ್, 4ನೇದು ಮೆಸೋಸ್ಫಿಯರ್, 5ನೇದು ಎಕ್ಸೋಸ್ಫಿಯರ್. 1 2 3 4 5 ಟ್ರೋಪೋಸ್ಫಿಯರ್, ಸ್ಟ್ರಾಟೋಸ್ಫಿಯರ್, ಥರ್ಮೋಸ್ಫಿಯರ್, ಮೆಸೋಸ್ಫಿಯರ್ ಆ್ಯಂಡ್ ಎಕ್ಸೋಸ್ಫಿಯರ್. ಅತ್ಯಂತ ಹೊರಪದರೆಯನ್ನು ಕೇಳಲಾಗಿದೆ ಸ್ನೇಹಿತರೆ, ಇದು ಎಕ್ಸೋಸ್ಫಿಯರ್. ಆಯ್ಕೆ ಡಿ ಹೊರಗೋಳ. ಬನ್ನಿ ಸ್ನೇಹಿತರೆ 12ನೇ ಪ್ರಶ್ನೆ ಕಡೆಗೆ. ಸಮವಾಯು ಭಾರ ರೇಖೆಗಳು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಒಂದೇ ರೀತಿಯ ವಾತಾವರಣದ ಒತ್ತಡ ಹೊಂದಿದ್ದು ಬಿಂದುಗಳನ್ನು ನಕ್ಷೆಯ ಮೇಲೆ ಜೋಡಿಸುವ ರೇಖೆಗಳು. ಬನ್ನಿ ಸ್ನೇಹಿತರೆ 13ನೇ ಪ್ರಶ್ನೆ ಕಡೆಗೆ. ಈ ಕೆಳಗಿನವುಗಳನ್ನು ಜೋಡಿಸಿ. ಸ್ನೇಹಿತರೆ ಕೃಷ್ಣಾ ನದಿ, ಇದು ನಾವು ಎಲ್ಲಿ ಕಾಣಬಹುದು ಎಂದರೆ ಸ್ನೇಹಿತರೆ ಇದು ಆಲಮಟ್ಟಿ ಅಣೆಕಟ್ಟು. ಕಾವೇರಿ, ಇದು ನಾವು ಸ್ನೇಹಿತರೆ ಕಾವೇರಿ ನದಿಯು ನಾವು ಕಾಣಬಹುದು ಆಯ್ಕೆ 4 ಸ್ನೇಹಿತರೆ. ಮತ್ತು ಶರಾವತಿ ನದಿ, ಇದನ್ನು ನಾವು ಕಾಣಬಹುದು. ಇದು ಅಣೆಕಟ್ಟುಗಳನ್ನು ಜೋಡಿಸಲಾಗಿದೆ ಸ್ನೇಹಿತರೆ ಆಯ್ಕೆ 2. ಮತ್ತು ಲಾಸ್ಟ್ ಒನ್ ಸ್ನೇಹಿತರೆ ಕಾಳಿ ನದಿ, ಇದಕ್ಕೆ ಸರಿಯಾದ ಆಯ್ಕೆ ಸೋಪಾ ಅಣೆಕಟ್ಟು. ಇಲ್ಲಿ ಆಯ್ಕೆ ಬಿ ಸರಿಯಾದ ಉತ್ತರವಾಗಿದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ 14ನೇ ಪ್ರಶ್ನೆ ಕಡೆಗೆ. ಚಾಮರಾಜನಗರ ಈ ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತದೆ. ಇದಕ್ಕೆ ಆಯ್ಕೆಗಳು ಆಯ್ಕೆ ತಮಿಳುನಾಡು ಮಾತ್ರ, ಆಯ್ಕೆ ಬಿ ಕೇರಳದೊಂದಿಗೆ ಮಾತ್ರ, ಆಯ್ಕೆ ಸಿ ತಮಿಳುನಾಡು ಮತ್ತು ಕೇರಳ, ಆಯ್ಕೆ ಡಿ ಮೇಲಿನ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ತಮಿಳುನಾಡು ಮತ್ತು ಕೇರಳದೊಂದಿಗೆ ಚಾಮರಾಜನಗರವನ್ನು ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಬನ್ನಿ ಸ್ನೇಹಿತರೆ 15ನೆಯ ಪ್ರಶ್ನೆಗಳಿಗೆ. ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ಥಾಪಕರು. ಇದಕ್ಕೆ ಆಯ್ಕೆಗಳು ಸ್ನೇಹಿತರೆ ಆಯ್ಕೆ ಎ ಮಹಾತ್ಮ ಗಾಂಧಿ, ಆಯ್ಕೆ ಬಿ ಮೋತಿಲಾಲ್ ನೆಹರು, ಆಯ್ಕೆ ಸಿ ಎ ಓ ಹೋಮ್, ಆಯ್ಕೆ ಡಿ ಲಾರ್ಡ್ ಮನ್ನೋ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ಎ ಓ ಹೋಮ್ ಅವರು ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ಥಾಪಕರು. ಬನ್ನಿ ಸ್ನೇಹಿತರೆ 16ನೆಯ ಪ್ರಶ್ನೆ ಕಡೆಗೆ. ಈ ಕೆಳಗಿನವುಗಳಲ್ಲಿ ಯಾರು ಒಬ್ಬ ತೀವ್ರಗಾಮಿ ನಾಯಕರಾಗಿದ್ದಾರೆ. ಇದಕ್ಕೆ ಆಯ್ಕೆಗಳು ಆಯ್ಕೆ ಎ ಗೋಪಾಲಕೃಷ್ಣ ಗೋಖಲೆ, ಆಯ್ಕೆ ಬಿ ಸುರೇಂದ್ರನಾಥ್ ಬ್ಯಾನರ್ಜಿ, ಆಯ್ಕೆ ಸಿ ಬಾಲಗಂಗಾಧರ್ ತಿಲಕ್, ಆಯ್ಕೆ ಡಿ ದಾದಾಬಾಯಿ ನೆಹರೂಜಿ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ಬಾಲಗಂಗಾಧರ್ ತಿಲಕರು ಒಬ್ಬ ತೀವ್ರಗಾಮಿ ನಾಯಕರಾಗಿದ್ದರು. ಬನ್ನಿ ಸ್ನೇಹಿತರೆ 17ನೇ ಪ್ರಶ್ನೆಗೆ. ಸ್ವಾಮಿ ವಿವೇಕಾನಂದರು ಭಾರತವನ್ನು ಪ್ರತಿನಿಧಿಸಿದ ವಿಶ್ವ ಧರ್ಮ ಸಮ್ಮೇಳನ ಯಾವಾಗ ಮತ್ತು ಎಲ್ಲಿ ನಡೆಯಿತು. ಯಾವಾಗ ಮತ್ತು ಎಲ್ಲಿ ನಡೆಯಿತು ಎಂದು ಕೇಳಲಾಗಿದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಮೊದಲು ಪ್ರಶ್ನೆಗಳ ಆಯ್ಕೆಗಳನ್ನು ನೋಡೋಣ. ಆಯ್ಕೆ 1891 ಮ್ಯಾಂಚೆಸ್ಟರ್, ಆಯ್ಕೆ ಬಿ 1892 ಚಿಕಾಗೋ, ಆಯ್ಕೆ ಸಿ 1891 ಮಿಲನ್, ಆಯ್ಕೆ ಡಿ 1893 ಚಿಕಾಗೋ. ಇದು ಕೂಡ ಬಹಳ ರಿಪೀಟೆಡ್ ಪ್ರಶ್ನೆಯಾಗಿದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ 1893 ಚಿಕಾಗೋದಲ್ಲಿ ಸ್ವಾಮಿ ವಿವೇಕಾನಂದರು ಭಾರತವನ್ನು ಪ್ರತಿನಿಧಿಸಿ ವಿಶ್ವ ಧರ್ಮ ಸಮ್ಮೇಳನವನ್ನು 1893 ಚಿಕಾಗೋದಲ್ಲಿ ನಡೆಸಲಾಗಿದೆ. ಬನ್ನಿ ಸ್ನೇಹಿತರೆ 18ನೆಯ ಪ್ರಶ್ನೆ ಕಡೆಗೆ. ಈ ಕಾರಣಕ್ಕಾಗಿ ಅಸಹಕಾರ ಚಳವಳಿ ವಜಾಗೊಳಿಸಲಾಯಿತು. ಮೊದಲನೆಯದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಆಪ್ಷನ್ ಬಿ ಸ್ಯಾಂಡರ್ ಹತ್ಯೆ, ಆಪ್ಷನ್ ಸಿ ಚೌರಿ ಚೌರ ಘಟನೆ, ಆಪ್ಷನ್ ಡಿ ಅಸೆಂಬ್ಲಿ ಬಾಂಬಿಂಗ್. 18ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಚೌರಿ ಚೌರಿ ಘಟನೆ. ಇಲ್ಲಿ ಅಸಹಕಾರ ಚಳವಳಿಯನ್ನು ವಜಾಗೊಳಿಸಲಾಯಿತು. ಇದಕ್ಕೆ ಸ್ನೇಹಿತರೆ ನಾನು ಜಲಿಯನ್ ವಾಲಾಬಾಗ್ ಯಾವಾಗ ನಡೆಯಲಿದೆ ಮತ್ತು ಚೌರಿ ಚೌರಿ ಘಟನೆ ಯಾವಾಗ ನಡೆಯಲಿದೆ ಇದು ಕೊಟ್ಟಿದ್ದೇನೆ ಸ್ನೇಹಿತರೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವು 13 ಏಪ್ರಿಲ್ 1919ರಲ್ಲಿ ನಡೆಯಲಿದೆ ಮತ್ತು ಚೌರಿ ಚೌರಿ ಘಟನೆ ಇದು 4 ಫೆಬ್ರವರಿ 1922ರಲ್ಲಿ ನಡೆಯಲಿದೆ. ಬನ್ನಿ ಸ್ನೇಹಿತರೆ 19ನೇ ಪ್ರಶ್ನೆ ಕಡೆಗೆ. ಸಾರ್ವಜನಿಕವಾಗಿ ಭಾರತದ ರಾಷ್ಟ್ರೀಯ ಸೇನೆಯ ಖ್ಯಾತ ಪರೀಕ್ಷೆಗಳು ನಡೆಸುವ ಸ್ಥಳ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ರೈಸಾನ್ ಹಿಲ್ಸ್.
ಬನ್ನಿ ಸ್ನೇಹಿತರೆ, ಕೊನೆಯ ಪ್ರಶ್ನೆ ಕಡೆಗೆ. 20ನೇ ಪ್ರಶ್ನೆ. ತಾಳಿಕೋಟೆ ಕಾಳಗ ಇವರುಗಳ ನಡೆ ನಡೆಯಿತು. 20ನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮುಖಾಂತರ ಪ್ರಶ್ನೆಯ ಉತ್ತರವನ್ನು ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ. ಮತ್ತು ಈ ಟಾಪ್ 20 ಸರಣಿಯಲ್ಲಿ ಯಾವುದಾದರೂ ಪ್ರಶ್ನೆಗೆ ಸರಿಯಾಗಿ ಉತ್ತರ ಹೊಂದಾಣಿಕೆಯಾಗಲಿಲ್ಲ ಎಂದರೆ ಆ ಪ್ರಶ್ನೆಯ ಉತ್ತರವನ್ನು ಕಮೆಂಟ್ ಮುಖಾಂತರ ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ. ಮತ್ತು ಈ ಚಾನೆಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ, ಏಕೆಂದರೆ ಇಲ್ಲಿ ದಿನನಿತ್ಯ ಡೈಲಿ ಟಾಪ್ 20 ಪ್ರಶ್ನೆ ಉತ್ತರ ಸರಣಿಯನ್ನು ನಡೆಯಲಾಗುತ್ತದೆ. ಸೊ ಧನ್ಯವಾದಗಳು ಸ್ನೇಹಿತರೆ.